ಸುಮಾರು ಈ ಮುರುಡೇಶ್ವರ ಗಟ್ಟಿ ರಸ್ತೆಯಲ್ಲಿ ಕಿಲೋಮೀಟರ್ ಎಷ್ಟಿದು 10 ಕಿಲೋಮೀಟರ್ ರಸ್ತೆಯಷ್ಟು 5 ಕೋಟಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದಿವಸ ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನಂದಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಕುಮಾರ್ ದೇಸಾಯಿ ಅವರೇ, ಹಿರಿಯರು ಆತ್ಮೀಯರು ಹಾಗೂ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಂತ ಶ್ರೀ ಕೋರಡ್ಡಿ ಅವರೇ, ಆತ್ಮೀಯರಾದಂಥ ಶ್ರೀ ಬಸವರಾಜ್ ದೇಸಾಯಿ ಅವರೇ, ಎಕ್ಸಿಕ್ಯೂಟಿವ್ ಪಾಟೀಲ್ರೇ, ಹಿಂದಿನ ನಂದಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂಥ ಆತ್ಮೀಯರಾದಂಥ ಶಶಿಕಾಂತ್ ಪಾಟೀಲ್ರೇ ಸೇರಿದಂಥ ಎಲ್ಲ ಆತ್ಮೀಯ ಹಿರಿಯರೇ, ಸಹೋದರರೇ, ಯುವಕ ಮಿತ್ರರು, ಇವತ್ತು ಇದೊಂದು ರಸ್ತೆಯ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಸೆಂಟ್ರಲ್ ರೋಡ್ ಫಂಡ್ನಲ್ಲಿ ನಾವು ಏನೋ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಅಪಕಾರ ಇವತ್ತು ಬಂದು ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಕಾಂಟ್ರಾಕ್ಟರ್ ಯಾರು ಹೊಡೆಯದು ಮಾಡ್ಕೊಂಡಂತ ಎಷ್ಟು ತಿಂಗಳು ತಗೋತಾರೆ ಇದನ್ನು 1 ಇಯರ್ 6 ತಿಂಗಳು ಗುಣಮಟ್ಟದ ಮಾಡ್ರಿ. ಏನೋ ಒಂದು ತಿಂಗಳಿಗೆ 10 ತಿಂಗಳು ಒಂದೇನು ಬೇಡನಾಗಿಲ್ಲ. ಒಂದು ವರ್ಷ ಅವ್ರಿಗೆ ಸಮಯ ಅದ, ಅದು 6-7 ತಿಂಗಳಲ್ಲಿ ಈ ಒಂದು ರಸ್ತೆಯ ಸುಧಾರಣೆಯನ್ನು ಮಾಡಿಕೊಡ್ತಾರೆ. ಇದು ಒಂದನೇದಾಗಿ ನಾವು ನಮಗೆ ಏನು ಬೆಂಗಳೂರಿನ ಪ್ರೆಸ್ ಕ್ಲಬ್ನವರು ನಮಗೆ ವರ್ಷದ ವ್ಯಕ್ತಿ ಅಂಥೇಳಿ ಘೋಷಣೆಯನ್ನು ಮಾಡಿ ಒಂದು ಅವಾರ್ಡನ್ನು ಕೊಟ್ಟಿದ್ರು. ಅದಕ್ಕೆ ಇಲ್ಲಿನೂ ಕೂಡ ತಾವು ನಮಗೆ ಗೌರವಿಸಿದ್ರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಪ್ರೆಸ್ ಕ್ಲಬ್ದು ಇವಕ್ಕಿಲ್ಲರ ವಶೀಲಿ ಮ್ಯಾಗ ನಡೆಯಂಗಿಲ್ಲ. ಅವ್ರಿಗೆ ಸುಮಾರು ಎಷ್ಟು ಮೆಂಬರ್ಸ್ ಇದ್ದಾರೆ? 4,000 ಎಷ್ಟು 2,800 ಜನ ಅವ್ರು ವೋಟಿಂಗ್ ಮಾಡ್ತಾರೆ. ಅವ್ರು ತಮ್ಮೆಲ್ಲ ಪ್ರೆಸ್ಸಿನ ಆ ಸದಸ್ಯರು ಏನಿದ್ದಾರೆ ಅವ್ರಿಗೆ ವೋಟಿಂಗ್ ಕೇಳುತ್ತಾರೆ. ಅದ್ರಾಗೆಲ್ಲ ಹೆಸರುಗಳನ್ನ ಹಾಕಿರ್ತಾರೆ, ಯಾರ್ಯಾರು ಹಿಂಗೆ ಹೆಂಗೆ ಅಂಥೇಳಿ. ಅದ್ರ ಪ್ರಕಾರ ಇವತ್ತು ದಿವಸ ನನಗೆ ಆಯ್ಕೆ ಆಗಿದೆ. ಮತ್ತು ನನಗೆ ಹೀಗಾಗಿ ನಾನು ಬಹುಶಃ ನಾನು ಮಾಡಿದ್ದ ಕೆಲವೊಂದು ಪ್ರಯತ್ನಕ್ಕೆ ಇವತ್ತು ದಿವಸ ಅವರು ಆ ರೀತಿ ನನಗೆ ಗುರುತಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇನೇ ಇರಲಿ, ಇವತ್ತು ವಿಶೇಷವಾಗಿ ನಂದಿ ಸಕ್ಕರೆ ಕಾರ್ಖಾನೆ ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಸ್ಥೆ. ಬಹುಶಃ ಈ ಭಾಗದ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಭಾಗದ ಜನರ ಒಂದು ಅಸ್ಮಿತೆ ಇದು ಅಂತೇಳಿ, ಐಡೆಂಟಿಟಿ ಇದು ಅಂತೇಳಿ. ಒಂದು ಕಾಲದಲ್ಲಿ ಇದು ಭಾರತ ದೇಶದಲ್ಲಿ ಅತ್ಯಂತ ಒಂದು ಹೆಮ್ಮೆಯ ಒಂದು ಪ್ರಥಮ ಸಂಸ್ಥೆ ಸಕ್ಕರೆ ಕಾರ್ಖಾನೆ ಕೋಆಪರೇಟಿವ್ ಅಲ್ಲಿ ಅಂತ ಹೇಳ್ತೀವಿ. ಕಾರಣಾಂತರಗಳಿಂದ ಈಗ ಸ್ವಲ್ಪ ಈ ಸಕ್ಕರೆ ಕಾರ್ಖಾನೆ ಕಷ್ಟದಲ್ಲಿದೆ. ನಾವು ಈಗಾಗಲೇ ಭಾಳಷ್ಟು ಸಲ ಚರ್ಚೆ ಮಾಡಿದ್ದೀವಿ. ನಾನು ಮೊನ್ನೆನೂ ಕೂಡ ಒಂದು ಮೀಟಿಂಗನ್ನು ಮಾಡಲಿ ಅಂತ ಕೇಳ್ಕೊಂಡಿದ್ದೆ. ಆವಾಗ ಇನ್ನುಳಿದವ್ರಿಗೂ ಕೂಡ ನಾವು ಆಹ್ವಾನ ಮಾಡಬೇಕಾಗ್ತದೆ ಅಂಥೇಳಿದಾಗ ಮತ್ತೆ ನಾನು 26ಕ್ಕೆ ಹೆಂಗಿದ್ರು ಗಣರಾಜ್ಯೋತ್ಸವ ಇರ್ತದೆ, ಎಲ್ಲರೂ ಇದ್ದೇ ಇರ್ತಾರೆ ಅಂಥೇಳಿ 25ನೇ ತಾರೀಕಿಗೆ ಇವತ್ತು ಸಾಯಂಕಾಲ ನಾನು ಕೇಳಿದ್ದೆ. ಕಾರಣಾಂತರದಿಂದ ಅದಕ್ಕೆ ಮೀಟಿಂಗ್ ಫಿಕ್ಸ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ನಾನೇನು ಉಳಿದಿಲ್ಲ ಅಷ್ಟೇ ಆಯ್ತು. ನಾನು ಅದೇನೇ ಇಲ್ಲಿ ಮುಂದೆ ಬರುವಂಥ ದಿವಸದಲ್ಲಿ ಈಗ ನಾನು ಇನ್ನೊಮ್ಮೆ ನಿಮ್ಮ ಯಕ್ಷ ಬಿಡಿ ಈಗ ಅದೇ ಕುಮಾರ್ ದೇವಸರಿಗೆ ಹೇಳಿದೆ, ಇನ್ನೊಮ್ಮೆ ಏನು ಹಿಂದಿನ MD ಇದ್ದಾರಲ್ಲ ರಾಜಗೋಪಾಲ್ ಅವ್ರು ಕಳಿಸಿ ಇನ್ನೊಮ್ಮೆ ಈಗಿನ ಪರಿಸ್ಥಿತಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಇವತ್ತು ಏನು ಚೌಕಟ್ಟಿನಲ್ಲಿ ಇದು ಮಾಡಲಿಕ್ಕೆ ಸಾಧ್ಯ ಆಗೋದಂತೆ ನಾನು ಹೇಳಿದ್ದೇನೆ. ಕುಮಾರ್ ದೇಸಾಯಿಗೂ ಕೂಡ 28, 29 ನಂತರ 30ರಿಂದ ನೀವು 5-6ನೇ ತಾರೀಕು ಒಳಗೆ ಯಾವಾಗ ಬೇಕಾದಾಗ ಬಂದ್ರಿ ಇನ್ನೊಮ್ಮೆ ಚರ್ಚೆ ಮಾಡಿ ಆ ರೀತಿಯಿಂದ ಹಿಂದೆ ನಾವೇನೋ ಒಂದು ವಿಚಾರ ಮಾಡಿದ್ದೀವಿ, ತಾವು ಕೂಡ ವಿಚಾರ ಮಾಡಿದ್ರಿ.
ಆ ಹಾದಿ ಬೇರೆ ಯಾವುದಿಲ್ಲ. ಸರ್ಕಾರದಿಂದ ಒಂದು 100 ಕೋಟಿ ಕೇಳ್ತೀವಿ, 100 ಕೋಟಿ ಕೊಡುವಂಥದ್ದು ಬಹುಶಃ ಕಷ್ಟಕರ ಅಂತಕ್ಕಂಥ ಕನಿಷ್ಠ ಪಕ್ಷ ಒಂದು 50 ಕೋಟಿ ಮುಖ್ಯಮಂತ್ರಿಗಳು ಕೇಳೋಣ ಅಂಥೇಳಿ ನಾವು ಎಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಮಾಡ್ಕೊಂಡು ಬಂದಿದ್ವಿ. ಇದರ ಮಧ್ಯೆ ಅವತ್ತಿನ ದಿವಸ ಒಂದು ಚಿಂತನೆ ಈ ಭಾಗದ ಜನರು ಎಲ್ಲರದು ಕೂಡ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯಲ್ಲಿ ಏನೋ ಸಭೆ ಆಯಿತು ವಿಜಯಪುರದಲ್ಲಿ. ಆವಾಗ ನಾವು ಹೊಸದಾಗಿ ಶೇರನ್ನು ಕೂಡಿಸ್ಬೇಕು, ಅದೊಂದೇ ಪರ್ಯಾಯ ಮಾರ್ಗ ಅಂತ ತಿಳ್ಕೊಂಡು ಕೂಡ ಚರ್ಚೆ ಆಯಿತು. ಆ ಚರ್ಚೆ ಇನ್ನು ಮುಂದುವರೆದಿಲ್ಲ ಅಷ್ಟೇ. ಆ ಚರ್ಚೆ ಅವತ್ತು ದಿವಸ ಮುಂದುವರಿಬೇಕು. ಆ ಮುಂದುವರಿಕಿಂತ ಮುಂಚಿತ ಇನ್ನೊಮ್ಮೆ ಈಗಿನ ಲೆಕ್ಕಾಚಾರಗಳಿಗೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ಯದ. ಸಕ್ಕರೆ ಇವತ್ತಿನ ದಿವಸ ಕಬ್ಬು ಕೂಡ ಸಾಕಷ್ಟು ಇವತ್ತಿನ ದಿವಸ ಬರ್ತಾ ಇದೆ. ಉಳಿದ ಫ್ಯಾಕ್ಟ್ರಿಗಳಿಗಿಂತ ಜಾಸ್ತಿ ಬರ್ತಾ ಇದೆ. ಕಬ್ಬಿಗೇನೂ ತೊಂದರೆ ಆಗಿಲ್ಲ. 5 ವರ್ಷ ಬ್ಯಾಲೆನ್ಸ್ ಉಳಿದಿದೆ. ಹೀಗೆಲ್ಲ ಇರುವಾಗ ಇನ್ನೊಮ್ಮೆ ಸ್ವಲ್ಪ ಈ ಬಗ್ಗೆ ಒಂದು ಏನಾದರೂ ರಿವಿಸಿಟ್ ಮಾಡಿ ಮುಂದಿನ ಹೆಜ್ಜೆ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ. ಮತ್ತು ಇದು ನಾವು ಒಬ್ಬರಿಗೆ ಸಲ ಎಲ್ಲರನ್ನೂ ಕೂಡಿಸ್ಕೊಡೋಂಥ JT ಪಾಟೀಲ್ ಇರ್ಬೋದು, ಅಜಯ್ ಕುಮಾರ್ ಸರ್ನಾಯಕ್ ಇರ್ಬೋದು, ಎಲ್ಲ ಉಳಿದ ಶಿವಾನಂದ ಪಾಟೀಲ್ ಇರ್ಬೋದು, ಮತ್ತೊಬ್ರು ಯಾರ್ಯಾರು ಇರಲಿ ಇವತ್ತು ದಿವಸ ಎಲ್ಲ ಜನಪದಿಗಳು ಕೂಡ ಇವತ್ತು ಮನೆ ಶಿವನಗೌಡರಿಗೆ ವಹಿಸಿತ್ತು. ಅದು ಯಾಕೋದು ಮೀಟಿಂಗ್ ಆಗಲಿಲ್ಲ. ನಾನು ಒಂದು ಸಲ ಫಿಕ್ಸ್ ಮಾಡಿದ್ದೆ. ಅವಾಗ ಹುಡುಗರಿಗೆ ಹೇಳೋದು ನಾನು ಸಮಯ ಆಗೋದಿಲ್ಲ ಅಂತೇಳಿ ನಾವು ಮತ್ತೊಂದು ಡೇಟ್ ಕೊಟ್ಟಿದ್ದೆ. ನಾವು ಅದ್ಯಾಕೋ ಇವತ್ತಿನ ದಿವಸದ್ದು ಆಗಿಲ್ಲ. ಅದೇನೇ ಇರಲಿ, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೊಮ್ಮೆ ಸೂಕ್ತ ಟೈಮ್ ಕೊಟ್ಟು ಎಲ್ಲರೂ ಕೂಡಬೇಕಾಗಿರ್ತದೆ. ಕೂಡಿ ನೀವೇನು ನಿರ್ಧಾರ ಮಾಡಿದ್ರಿ ಆ ಶೇರ್ ಕಲೆಕ್ಷನ್ಗೆ ಮತ್ತು ಸರ್ಕಾರದಿಂದ ಏನೋ ಹಣ ಪಡ್ಕೋಬೇಕಾಗಿದೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಒಟ್ಟಾರೆ ಇವತ್ತಿನ ದಿವಸ ಈ ಸಕ್ಕರೆ ಕಾರ್ಖಾನೆ ಉಳಿಬೇಕು, ಬೆಳಿಬೇಕು, ತನ್ನ ಗತವೈಭವಕ್ಕೆ ಮತ್ತೆ ಹಿಂದೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶೆ ಇವತ್ತಿನ ದಿವಸ. ಯಾಕಂದರೆ ನಮ್ಮ ಅಸ್ಮಿತೆ ಇರೋದು ಐಡೆಂಟಿಟಿ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ನಾನೇ ಫಸ್ಟ್ ಶೇರ್ 1 ಕೋಟಿ ರೂಪಾಯಿನ ಕೊಡ್ತಿತ್ತು ಕೂಡ ಅಂತ ಹೇಳಿ ಇವತ್ತಿನ ದಿವಸ ಕೂಡಿಸೋ ಕೆಲಸದಲ್ಲೂ ಕೂಡ ನಾನು ಸಹಕಾರ ಮಾಡ್ತೀನಿ. ನಾನು ಎಲ್ಲ ರೀತಿಯಿಂದ ಇದನ್ನು ನಾನು ಕೂಡ ಇದು ಮಾಡ್ತೀನಿ. ನೀವು ಕೂಡ ಅಷ್ಟೇ ಇದರಿಂದ ಆಗಬೇಕು. ಮತ್ತು ಏನು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಚರ್ಚೆ ಆಯಿತು. ಭಾಳ ಮುಕ್ತವಾಗಿ ಚರ್ಚೆ ಇವತ್ತಿನ ದಿವಸ ಆಯಿತು. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಾನದಲ್ಲಿ ಹೇಮರೆಡ್ಡಿ ತಾಯಿಯ ಒಂದು ಪಾದಗಳಿಗೆ ನಾವು ಕೂತು ನಿರ್ಣಯನ ಮಾಡೋ ಸಂದರ್ಭದಲ್ಲಿ ಭಾಳ ನಿಷ್ಠುರವಾಗಿ, ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಮಾತಾಡಿದರು. ಬಹುಶಃ ಅದರಿಂದ ಯಾರೂ ಹಿಂದೆ ಸರಿದಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ನಾನು ಒಳಗೊಂಡು ಯಾರೂ ಕೂಡ ಅದರಿಂದ ಹಿಂದೆ ಸರಿದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದಾದಾಗ ಮಾತ್ರ ಇದು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆಸಲಿಕ್ಕೆ ಸಾಧ್ಯ ಆಗ್ತೈತೆ. ಮತ್ತು ಉಳಿಸ್ಕೋಬೇಕು ಮತ್ತು ಬೆಳೆಸಬೇಕು, ಇದು ನಮ್ಮ ಕರ್ತವ್ಯ. ಇವತ್ತು ಇದು ಒಂದು ಭಾಗ. ನಾನು ಯಾವಾಗ ಇದು ನನಗೆ ಮಮದಾಪುರ ಹೋಗಲಿ ನನಗೆ ಬಂದಾನ ಹಿಡ್ಕೊಂಡು ಬಹುಶಃ ನಾನು ಅತಿ ಹೆಚ್ಚು ಹಣವನ್ನು ಇವತ್ತಿನ ದಿವಸ ಈ ಮಮದಾಪುರ ಹೋಗ್ಲಿಕ್ಕೆ ಕೊಟ್ಟಿದ್ದೆ. ಉದಾಹರಣೆಗಾಗಿ ಫಸ್ಟ್ ಪ್ರಥಮಾನ ಇದನ್ನೇನು ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ರಸ್ತೆ ಇವತ್ತಿನ ದಿವಸ 640 ಮೀಟರ್ಗೆ ಇವತ್ತಿನ ದಿವಸ ಆದರೂ ಕೂಡ ಅದು ಮುಳುಗಡೆ ಆಗಬಾರ್ದು ಅಂತೇಳಿ ಅಂದು ನನ್ನ ನೀರಾವರಿ ಕೆಲವೊಂದು 25 ಕೋಟಿ ಮತ್ತು ಇದರಲ್ಲಿ ನಮ್ಮ PWD ಕೋರ್ಸು ಸುಮಾರು 50 ಕೋಟಿ ರೂಪಾಯಿ ನಾವು ಅದನ್ನು ಖರ್ಚು ಮಾಡಿ ಇವತ್ತು ರಸ್ತೆಯನ್ನು ಮಾಡಿಕೊಟ್ವಿ. ಅದ ನಂತರ ಬಹುಶಃ ನಾನು ಹೇಳ್ಬೇಕಂದ್ರೆ ಭಾಳಷ್ಟು ಇಲ್ಲ ನನ್ನ ಮುಂದಿದ್ದಾವೆ. ಸುಮಾರು ಈಗಾಗಲೇ 2023-24ರಲ್ಲಿ ಸುಮಾರು ನಾವು ಈ ಭಾಗದಲ್ಲಿ 66 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. ನಾನು ಇದೇ ಮಮದಾಪುರ ಒಳಗೆ 66 ಕೋಟಿ ರೂಪಾಯಿ ರಸ್ತೆಗಳು. ಮತ್ತು ಈಗ ನಾವು ಸುಮಾರು 24-25ಗೆ ಅನುಮೋದನೆಗೊಂಡಂಥ ಕೆಲವು ದಿವಸ ಸುಮಾರು ಅದರಲ್ಲಿ ತಿಕೋಟಿ ಮತ್ತು ಇಟಂಗಿ ಜನರಿಗೆ ರಸ್ತೆ ಹೊರತುಪಡಿಸಿದರೆ ಮತ್ತು ಈಗ ಇಲ್ಲಿ ಈ ಭಾಗದಲ್ಲೇ ಸುಮಾರು 9-10 ಕೋಟಿ ರೂಪಾಯಿ ಒಂದು ದಿವಸ ಕೆಲಸ ಸಿಗಲಿಲ್ಲ. ಮತ್ತು ಇದು ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ಅಂಥೇಳಿ ಅದು ಮತ್ತು ಬಿಜಾಪುರ ರಿಂಗ್ ರೋಡ್ ಅದು ಎರಡನ್ನೂ ಪ್ರಸ್ತಾವನೆಗಳು ತುಂಬ ದಿವಸ ಪಾಟೀಲ್ಗಳಿದ್ದವು. ಎರಡನ್ನೂ ಕೂಡ ತುಂಬ ದಿವಸ ನಾನು ನಮ್ಮದು ಇದೊಂದು ಜಾಗತಿಕ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾನು ಶಿವಕುಮಾರ್ ಅವ್ರಿಗೂ ಹೇಳ್ತೀನಿ. ಅವರು ನಮ್ಮ ಕಾಮನ್ ಅಲ್ಲ, PWD ಮತ್ತು ನಮಗೆ PRS ಮಾತನಾಡ್ತೀನಿ. ಮಾತಾಡಿ ಅವ್ರ ದಿವಸ ಅದನ್ನ ಸ್ಟೇಟಸನ್ನು ನಾವು ನೋಡಿಕೊಂಡು ಅವಶ್ಯಕತೆ ಬಿದ್ದರೆ ನಾವು ಗಡ್ಕರಿ ಅವರು, ಯಾಕಂದರೆ ಈಸ್ ಆಲ್ಸೋ ಪಾಸಿಟಿವ್ ಮಿನಿಸ್ಟರ್, ಯಾವುದೇ ಪಾರ್ಟಿ ಇರಲಿ ಏನೇ ಇರಲಿ ಭಾಳ ಸಕಾರಾತ್ಮಕ ಮಿನಿಸ್ಟರ್ ಇದ್ದಾರೆ. ಅವ್ರಿಗೆ ಸ್ವಲ್ಪ ನಾವು ಮನವರಿಕೆ ಮಾಡಿಕೊಟ್ರೆ, ಯಾಕಂದರೆ ಇದರಿಂದ ಸ್ವಲ್ಪ ಈ ರಸ್ತೆ ವಿಶೇಷವಾಗಿ ವಾಣಿಜ್ಯ ದೃಷ್ಟಿಯಿಂದ ಭಾಳ ಇಂಪಾರ್ಟೆನ್ಸ್ ಇದೆ. ಇಫ್ ಐ ಆಮ್ ರೈಟ್, ವಾಣಿಜ್ಯ ಕೋಟದಾಗಿ ಒಂದು ದಿವಸ ಈ ರಸ್ತೆ ಕಾಮರ್ಸ್ ಬೆಳಿಲಿಕ್ಕೆ ಒಂದು ದಿವಸ ಈ ರಸ್ತೆ ಹಿಂದೆನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ಸಲ ಆಸ್ಕರ್ ಫರ್ನಾಂಡಿಸ್ ಮೀಟಿಂಗ್ನೂ ಕೂಡ ಅಟೆಂಡ್ ಆಗಿದ್ದೆ, ನಮ್ಮ ಆಫೀಸರ್ಸ್ನೂ ಕೂಡ ಕರೆಸಿದ್ರು.
ಮುಂದೆ ಅದು ಬರೀ ಕೇವಲ ಶೋಲ್ಡರ್ಸ್ನ ಇದು ಮಾಡಬೇಕು ಅಂತಂತ ಆಯ್ತು ಅವಾಗ. ಹೀಗಾಗಿ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ. ಇವತ್ತು ಬಹಳ ಸಂತೋಷದಿಂದ ಇಲ್ಲಿ ಬಂದು ಈ ಒಂದು ರಸ್ತೆಯ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಇದರ ನಂತರ ಇನ್ನೂ ಈ ಭಾಗದ ಅಭಿವೃದ್ಧಿ ಕೆಲಸಗಳೇನಿದ್ದಾವೆ ಅವನು ಶಕ್ತಿ ಮೀರಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅದನ್ನು ಶಕ್ತಿ ಮೀರಿ ಇವತ್ತು ದಿವಸ ಹಿಂದೆನೂ ಮಾಡಿದ್ದೀನಿ, ಇವತ್ತೂ ಮಾಡ್ತೇನೆ, ಮುಂದೆನೂ ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಪ್ರಾಮಾಣಿಕ ಮಾತನ್ನು ಸಂದರ್ಭ ಹೇಳಿ ಇವತ್ತು ನನಗೇನು ಮತ್ತೊಮ್ಮೆ ತಾವು ಗೌರವಿಸಿದ್ದೀರಿ. ಆ ಗೌರವಕ್ಕೂ ಕೂಡ ತಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿದ್ದೇನೆ. ನಿಮ್ಮ ಗೌರವ ನನಗೇನು ಗೌರವ ಕೊಟ್ಟಿದ್ದೀರಿ, ಪ್ರೆಸ್ ಕ್ಲಬ್ನು ಕೂಡ ನನಗೆ ಗೌರವ ಏನು ಕೊಟ್ಟಿದೆ. ಅದು ತಕ್ಕಂತೆ ಇವತ್ತು ಸಹ ನಾನು ನನ್ನ ಕಾರ್ಯವನ್ನು ವಂದನೆಗಳನ್ನು ಅವರಿಗೆ ಸಲ್ಲಿಸ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ